ಸಿದ್ದರಾಮಯ್ಯನವರು ಕೊನೆಯಲ್ಲಿ ಡೆಲ್ಲಿಯಲ್ಲಿ ನನಗಿರುವಂತ ಮಾಹಿತಿ, ವಿರೋಧ ಪಕ್ಷದವ್ರ ಮಾಹಿತಿ ಇದ್ದೇ ಇರ್ತದೆ, ನನಗಿದೇ ಇದ್ದೇ ಇರ್ತದೆ, ಭಿಕ್ಷೆ ಬೇಡಿದ್ರು. ನನಗೆ 3 ತಿಂಗಳು ಒಂದು ಅವಕಾಶ ಕೊಡಿ, ಈ ವರದಿಯನ್ನ ಸಂಪೂರ್ಣ ಮಾಡಿ ಈ ವರದಿನ ತಗೊಂಡ್ಬಿಡ್ತೀನಿ, ಇನ್ನು ಅನ್ಫಿನಿಶ್ ಇದೆ, ಫೈನಲ್ ಟಚ್ ಅಪ್ ಮಾಡಬೇಕು, 3 ತಿಂಗಳ ಟೈಮ್ ಕೊಡಿ ಅಂದ್ರೆ 3 ದಿನಾನು ಟೈಮ್ ಕೊಡಲ್ಲ ಅಂತ ಹೇಳಿದ್ರು ಅವರು. ಇದು ಪಕ್ಕಾ ನ್ಯೂಸ್. 3 ದಿನಾನು ಟೈಮ್ ಕೊಡದೆ 2 ದಿನದಲ್ಲಿ ಗೇಟ್ ಪಾಸ್ ಕೊಟ್ಟಂಥದ್ದು ಈ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅದರಿಂದ ಇನ್ನು ಮುಂದೆ ಕಾಂಗ್ರೆಸ್ ಪಾರ್ಟಿ ನಾನು ಹಿಂದುಳಿದ ವರ್ಗವರ ಚಾಂಪಿಯನ್ ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಮುಗಿದೋಯ್ತು. ವೀರೇಂದ್ರ ಪಾಟೀಲ್ನ ಅವಮಾನ ಮಾಡಿ ಯಾವ ರೀತಿ ಲಿಂಗಾಯತರು ನಿಮ್ಮಿಂದ ದೂರ ಆದ್ರು, ಈಗ ಅದೇ ಸ್ಥಿತಿ ಹಿಂದುಳಿದ ಸಮಾಜ, ಆ ಕುರುಬ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜನೂ ಇರ್ಬೋದು, ಕುರುಬರು ಅಂತೂ ತಿರುಗಿ ಬಿದ್ದಿದ್ದಾರೆ ಈಗ, ಕುರುಬ ಸಮಾಜ ಅಂತೂ ತಿರುಗಿ ಬಿದ್ದಿದ್ದಾರೆ ಈಗ. ಎಲ್ಲರೂ ಕೂಡ ಇವ್ರಿಗೆ ಸರಿಯಾದಂತ ಪಾಠ 2028ಕ್ಕೆ ನಿಮ್ಗೆ ಸರಿಯಾದಂತ ಪಾಠವನ್ನ ಈ ರಾಜ್ಯದ ಸಮುದಾಯಗಳು, ಯಾವ ಹಿಂದುಳಿದ ವರ್ಗದ ಸಮುದಾಯದಿದೆ ಅವರು ಪಾಠವನ್ನ ಕಲಿಸ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಇನ್ನು ಈ ಸರ್ಕಾರ ಡ್ರೈವರ್ ಬದಲಾಗಿದ್ದಾನೆ ಅಷ್ಟೇ. ಈ ಸರ್ಕಾರದಲ್ಲಿ ಡ್ರೈವರ್ ಬದಲಾಗಿದ್ದಾನೆ, ಬಸ್ ಅದೇ, ಸೀಸ್ ಆಗಿರೋ ಬಸ್ ಅದೇ, ಕೆಟ್ಟೋಗಿರೋ ಬಸ್ ಅದು, ಇಂಜಿನ್ ಕೆಟ್ಟೋಗಿದೆ. ಡ್ರೈವರ್ ಬದಲಾದರೇನು, ಕೆಟ್ಟೋಗಿರೋ ಬಸ್ಸಲ್ಲಿ ಓಡಕ್ಕೆ ಸಾಧ್ಯನಾ ರಾಜ್ಯ ಅಂತ. ಸಿದ್ದರಾಮಯ್ಯನವ್ರು ಮೊದಲು 2 ವರ್ಷ 3 ವರ್ಷ ಈ ಲಾರಿನ ಓಡಿಸಿದ್ರು. ನಮ್ಮಲ್ಲಿ ಗಾದೆ ಇದೆ, ಯಾರ ಮನೆ ಆದ್ರೂ ಹಾಳ ಮಾಡ್ಬೇಕು ಅಂತಂದ್ರೆ ಹಳೆ ಲಾರಿ ಕೊಡಿಸ್ಬಿಡಿ ಅಂತ. ಹಿಂದೆ ಗಾದೆ ನಮ್ಮಲ್ಲಿ ಗಾದೆ ಇದ್ದಿದ್ದು, ಗಾದೆ ಮಾತು ಹೇಳ್ತಾ ಇದ್ದೀವಿ. ಯಾರ ಮನೆನ ಹಾಳು ಮಾಡ್ಬೇಕು ಅಂದ್ರೆ ಅವ್ರಿಗೊಂದು ಹಳೆ ಲಾರಿ ಕೊಡಿಸ್ಬಿಡ್ಬೇಕಂತೆ. ಹಂಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಹಳೆ ಲಾರಿ ಕೊಟ್ಟವ್ರೆ. ಇದು ಕೆಟ್ಟೋಗಿರೋ ಗಾಡಿ ಇದು.